ವೀಕ್ಷಕರೇ, ವೆಲ್ಕಮ್ ಟು ಸಂಪೂರ್ಣ ವಾರ್ತೆ. ಇವತ್ತಿನ ವಿಷಯವೇನೆಂದ್ರೆ, ನಿಮಗೆ ಈಗಾಗಲೇ ಗೊತ್ತಿರ್ತದ, ಏನೊಂದು ಪಹಲ್ಗಾಮದಲ್ಲಿ ಒಂದು ದಾಳಿ ಆಯ್ತು ಜಮ್ಮು ಕಾಶ್ಮೀರದಲ್ಲಿ. ಆ ದಾಳಿ ಆದಾಗ ಅವತ್ತೇ ನಾವು ಇವರು ಸೇಡನ್ನ ತೀರಿಸ್ಕೊಳ್ತೀವಿ ಅಂತ ನರೇಂದ್ರ ಮೋದಿಯ ಸರ್ಕಾರ ಹೇಳ್ಬಿಡ್ತು. ಆದ್ರೆ ಇವತ್ತಿನವರೆಗೂ ಸರಿಸುಮಾರು 14ರಿಂದ 15 ದಿನಗಳಾಯ್ತು, ನಿಯರ್ಲಿ ಒಂದು 14 ಡೇಸ್ ಅನ್ಕೊಳ್ಳಿ. 14 ದಿನ ಆದ್ರೂ ಕೂಡ ಇನ್ನೂವರೆಗೂ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆ ಗೊತ್ತಾ ನಂಗೆ ಬೇಜಾರಾಗ್ತಾ ಇರೋದು? ನಿನ್ನೆ ನಮ್ಮಲ್ಲಿ ಸಂಪೂರ್ಣ ವಾರ್ತೆ ಒಳಗೆ ಒಂದು ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದೀವಿ, ಅದನ್ನ ಸರ್ವನಾಶ ಮಾಡ್ಬೇಕು ಅಂತ ನರೇಂದ್ರ ಮೋದಿ ಸರ್ಕಾರ ಪ್ಲಾನ್ ಮಾಡಿದೆ. ಇದು ನೀವು ಸರಿನೋ ಅಥವಾ ತಪ್ಪನ್ನು ಬೆಂಬಲಿಸ್ತಿರೋ ಅಂತ ಕೇಳಿದಾಗ ಸಾಕಷ್ಟು ಜನ ನಮಗೆ ಕಮೆಂಟ್ಸ್ ಹಾಕಿರೋದು ಒಂದೇ, ಸರ್ ತುಂಬಾ ದಿನ ಆಯ್ತ್ರಿ ಆಗಿದೆ ಆಲ್ರೆಡಿ, ಹಂಗೊಂದು ವೇಳೆ ಮಾಡ್ಲೇಬೇಕಾಗಿತ್ತು ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಯುದ್ಧ ಆಗ್ಬೇಕಾಗಿತ್ತು. ಆ ಏನೊಂದು ಸತ್ರು ಅಲ್ಲಿ 26-27 ಜನ ಏನ್ ಸತ್ರು ಅಥವಾ 22 ಜನ ಸತ್ರಲ್ಲ, ಅವರಿಗೆ ಒಂದು ಆತ್ಮಕ್ಕೆ ಶಾಂತಿ ಸಿಗ್ಬೇಕಾಗಿತ್ತಂದ್ರೆ ನಮ್ಮ ಭಾರತ ದೇಶಕ್ಕೆ ಅವತ್ತೇ ಒಂದು ಏನೋ ಆಗಿದೆ, ಒಂದು ಬ್ಲಾಕ್ ಚುಕ್ಕಿ ಬಂದೈತಿ ಅಂದ್ರೆ ಅವತ್ತಿನ ದಿನಾನೇ ನರೇಂದ್ರ ಮೋದಿ ಯುದ್ಧವನ್ನ ಘೋಷಣೆ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರು. ತದನಂತರ ಅದಂತಹ ವ್ಯಕ್ತಿಗಳ ಜೊತೆ ನಾನು ಮಾತಾಡಿದೆ, ಅಂದ್ರೆ ಅವರ ಸಂಬಂಧಿಕರ ಜೊತೆನು ಅವರು ಹೇಳಿದ್ದು ಒಂದೇ, ಸರ್ ತುಂಬಾ ಲೇಟ್ ಆಯ್ತು ಸರ್, ಇದು ಇಷ್ಟೊತ್ತಿಗೆ ನಮ್ಗೆ ಯುದ್ಧ ಘೋಷಣೆ ಆಗ್ಬೇಕಾಗಿತ್ತು, ಆ ಪಾಪಿಗಳಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕಾಗಿತ್ತು ಅಂತ ಅವರು ಪಾಪ ಒಂದು ರೋಷದ ಮಾತವನ್ನು ಮಾತಾಡಿದ್ರು. ದಯವಿಟ್ಟು ಸುಖ ಸುಮ್ನೆ ಯಾವಾಗಾದ್ರೂ ಒಂದು ಗುಂಡಿನ ದಾಳಿ ಮಾಡಿ ಒಂದು ಬಾಂಬ್ ಸದ್ದು ಮಾಡಿ ಸೊ ಇಷ್ಟು ಬಿಟ್ಬಿಡೋಣ, ನಮ್ ಜನ ಮೂರ್ಖರಿರ್ತಾರೆ. ದಯವಿಟ್ಟು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಮೋದಿ ಸರ್ಕಾರದವ್ರೆ. ಸೊ ಮಾಡ್ಲೇಬೇಕಾ ಶಪಥ ಕೊಟ್ಟು ಮುನ್ನುಗ್ಗಿ, ಇಲ್ಲ ಆಗದೆ ಇದ್ರೆ ಸುಮ್ನೆ ತಪ್ಪನ ಎದ್ದು ಬಿಡಿ, ನೀವು ಕಾಂಗ್ರೆಸ್ ಅವ್ರು ಇದ್ದಂಗೆ ಎದ್ರಿ ಬಿಡ್ರೆ ನಾವು ಸುಮ್ನೆ ಆಗ್ಬಿಡ್ತೀವಿ. ಮಾಡ್ಲೇಬೇಕಾ ತಕ್ಕ ಶಾಸ್ತ್ರ ಕೊಡ್ಲೇಬೇಕಾ, ಆ ಪಾಪಿಗಳನ್ನ ಹೊಡೆದು ಉಳಿಸ್ಲೇಬೇಕಾ, ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ರಿ. ಯಾಕೆ ನಮ್ಮಲ್ಲಿ ಸತ್ತವ್ರ ಮನುಷ್ಯರು ಅಲ್ವಾ ಅವರು? ನಮ್ಮ ದೇಶದ ಸುಖ ಸುಮ್ಮನೆ ಖಾಲಿ ಪಾಪ ಅವು ಎಂಜಾಯ್ಮೆಂಟ್ಸ್, ಸಂತೋಷದ ಗಳಿಗೆಯನ್ನ ಕಳಿಲಿಕ್ಕೆ ಮಜಾ ಮಾಡ್ಲಿಕ್ಕೆ ಆಯಾ ರಾಜ್ಯಗಳಿಂದ ಜಮ್ಮು ಕಾಶ್ಮೀರಿಗೆ ಬಂದಂತಹ ಆ ಒಂದು ಸಂತೋಷ ಕುಟುಂಬದ ವ್ಯಕ್ತಿಗಳು ಇವತ್ತು ಮರಣ ಹೊಂದಿದ್ದಾರೆ. ನೀವೇನು ಫ್ಯಾಮಿಲಿ ಕೊಲ್ತಾ ಇಲ್ಲಲ್ಲ, ಸೊ ಅಂತಹ ಪಾಪಿಗಳನ್ನ ನೀವು ಕೊಲ್ತಾ ಇರೋದು. ಈಗ ಅವರು ಪಾಪಿಗಳು, ಅಂತವ್ರು ನೀವು ಕೊಲ್ತಾ ಇದ್ದೀರ, ನಿಮ್ಗೆ ಯಾಕಷ್ಟು ಹೆದರಿಕೆ? ಸೊ ದಯವಿಟ್ಟು ನಮ್ಮ ಜನರ ದಾರಿ ತಪ್ಪಿಸ್ಲಿಕ್ಕ ಒಂದೆರಡು ಎಲ್ಲೋ ದಾಳಿ ಮಾಡಿ ಅದನ್ನೇ ಒಂದು ದೊಡ್ಡ ಬಿಂಬಿಸಿ ಸೊ ಇದನ್ನ ಮೆಚ್ಚುಗೆ ತೆಗೆದುಕೊಳ್ಳು ದಯವಿಟ್ಟು ಬೇಡ, ದಯವಿಟ್ಟು ಬೇಡ. ಸೊ ನೇರವಾಗಿ ಅವರಿಗೆ ನೀವು ಯುದ್ಧವನ್ನು ಘೋಷಣೆ ಮಾಡಿ ಒಳಗೆ ನುಗ್ಗಿ, ಆವಾಗ ಮಾತ್ರ ನೀವು ಮಾಡ್ತಕ್ಕಂತಹ ಕೆಲಸ ಸತ್ಯ, ನೀವು ಮಾಡ್ತಕ್ಕಂಥ ಕೆಲಸಕ್ಕ ನಮ್ಮ ಭಾರತ ದೇಶ ಸೆಲ್ಯೂಟ್ ಹೊಡೆಯುತ್ತೆ. ದಯವಿಟ್ಟು ನಿಮ್ಮ ಸಮಯವನ್ನ ಇನ್ನೊಬ್ಬರಿಗಾಗಿ ವ್ಯರ್ಥ ಮಾಡಬೇಡಿ. ನಿಮ್ಮನ್ನ ನೀವು ಒಂದು ಮಾಡುವ ಕೆಲಸಕ್ಕ ನಮ್ಮಂತಹ ಜನಗಳನ್ನು ಕೂಡ ದಾರಿ ತಪ್ಪಿಸ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ವೀಕ್ಷಕರೇ, ಇದರ ಸಲುವಾಗಿ ನಿನ್ನೆ ತಡರಾತ್ರಿ ಕೂಡ ಭಾರತದ ಸೈನಿಕರು ಸಿಂಧೂರಿನಲ್ಲಿ ಒಂದು ಗುಂಡಿನ ದಾಳಿಯನ್ನು ಕೂಡ ನಡೆಸಿದ್ದಾರೆ. ಜೊತೆಗೆ ಒಂದು ಬಾಂಬ್ ಸದ್ದು ಕೂಡ ಅಲ್ಲಿ ನಡೆದಿದೆ. ಒಂದು ಬ್ಲಾಸ್ಟ್ ಆದಂತದ ನಂತರ ಅಲ್ಲಿರ್ತಕ್ಕಂತಹ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ. ಇಲ್ಲಿ ಕಾಣುತ್ತೆ ನಿಮಗೆ, ಬೆಚ್ಚಿ ಬಿದ್ದಿದ್ದಾರೆ. ಅಯ್ಯೋ ನಮ್ಮ ಮೇಲೆ ಬಿಟ್ಟು ನಮ್ಮ ಜೀವನ ಹೇಗೆ ಅನ್ನುವ ಒಂದು ಪರಿಸ್ಥಿತಿ ಅಲ್ಲಿರ್ತಕ್ಕಂತಹ ಜನಗಳಿಗೆ ಒಂದು ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಅವ್ರಿಗೂ ಕೂಡ ಹೆದರಿಕೆ ಶುರುವಾಗಿದೆ. ಸೊ ಇದನ್ನ ಬೇಗನೆ ಶುರು ಮಾಡಬೇಕಾಗತ್ತೆ. ಸೊ ಇದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದ್ರೆ ಇದು ಬೇಕಿತ್ತ ಮಗನೇ ಅನ್ನೋ ಒಂದಿದೆ ಪಾಕಿಸ್ತಾನಕ್ಕಿದು. ಅಂದ್ರೆ ಯಾಕೆ ಬೇಕಿತ್ತು? ನಮ್ಮ ಪಾಡಿಗೆ ನಾವು ಮುಚ್ಕೊಂಡು ಇದ್ದಿದ್ರೆ ನಮ್ಗೆ ಯಾಕೆ ಇವತ್ತು ಭಾರತ ದೇಶ ನಮ್ಮ ದೇಶಕ್ಕೆ ಒಳನುಗ್ಗಿ ಅಥವಾ ಒಂದು ಬಾಂಬ್ ಹಾಕಿ ನಮ್ಮ ದೇಶವನ್ನು ಸರ್ವನಾಶ ಯಾಕೆ ಮಾಡ್ತಿತ್ತು ಅನ್ನೋದು ಈಗ ವಿಚಾರ ಮಾಡ್ಲಿಕ್ಕೆ ಪಾಕಿಸ್ತಾನದಲ್ಲಿ ಮನಸ್ಸಲ್ಲಿ ಎಲ್ರಿಗೂ ಬರ್ತಾ ಇರ್ಬೋದು. ಆದ್ರೆ ಮುಂಚೆನೆ ಅದನ್ನ ಮಾಡೋದು ಬಿಟ್ಟಿದ್ರೆ, ಮಾಡಿದ್ದನ್ನ ಮಾರೆ ಅದನ್ನ ಮುಂಚೆ ಮಾಡೋದ್ ಬಿಟ್ಟಿದ್ರೆ ಇವತ್ತ ಅದು ದೇಶ ಶಾಂತವಾಗಿರ್ತಿತ್ತು, ನಮ್ಮ ಭಾರತ ದೇಶ ಶಾಂತವಾಗಿರ್ತಿತ್ತು. ಸೊ ಎಲ್ಲರೂ ಖುಷಿಯಾಗಿ ತಮ್ಮ ತಮ್ಮ ದೈನಂದಿನ ಕಾರ್ಯದಲ್ಲಿ ಮಗ್ನರಾಗಿರ್ತಿದ್ರು. ಆದ್ರೆ ಒಂದು ಮಾಡಿದ್ದ ಸಮಸ್ಯೆಯಿಂದ ಇವತ್ತು ಇಷ್ಟೆಲ್ಲ ಆಗ್ತಾ ಇದೆ. ದಯವಿಟ್ಟು ಓಡಿ 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 ದೇಶ ಬಿಟ್ಟು ಓಡಿ ನಿಮ್ಮ ಪ್ರಾಣವನ್ನ ಉಳಿಸ್ಕೊಳ್ರಿ ಅನ್ನೋ ಒಂದೇ ಒಂದು ಸಂದೇಶವನ್ನು ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಹೀಗಾಗಿ ಭಾರತ ದೇಶ ಇನ್ನೇನು ನೋಡ್ಬೇಕು ಯಾವ ರೀತಿ ಮೋದಿ ಸರ್ಕಾರ ದಿಟ್ಟ ನಿರ್ಧಾರವನ್ನು ಕೈಗೊಳ್ಳುತ್ತೆ, ಪಾಕಿಸ್ತಾನವನ್ನ ಯಾವ ರೀತಿ ಸರ್ವನಾಶ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು.